ನನ್ನ ಹತ್ರ ಒಬ್ರು ಡೈಲಾಗ್ ಕೊಡಿದ್ರು, ಫಸ್ಟ್ ಯಾರನ್ನ ಬೇಕಾದ್ರೂ ನಂಬೋದು, ಫಸ್ಟ್ ವಿಶ್ವಾಸಿಗಳು ನಂಬಕ್ ಆಗಲ್ಲ ಅಂತ. ತಕ್ಷಣ ನಾನು ಅವ್ರಿಗೊಂದು ಮಾತು ಹೇಳಿದೆ, ಲೌಕಿಕರಾಗಿ ಮಾತಾಡ್ಬೇಡ್ರಿ. ಬೈಬಲ್ ಪ್ರಮಾಣ ಏನು ಗೊತ್ತಾ, ಕ್ರೈಸ್ತರಿಗೆ ದಾವೀದನ 14ನೇ ಕೀರ್ತನೆ ಹೇಳ್ತಾನೆ, ಭೂಲೋಕದಲ್ಲಿ ದೇವ ಜನರ ವಿಷಯದಲ್ಲಿ ಇವರೇ ನನಗೆ ಇಷ್ಟರು ಅಂತ ನಾನು ಹೇಳ್ತೀನಿ ಅಂತ. ಹಾಗಾದ್ರೆ ಲೋಕದಲ್ಲಿ ವಿಶ್ವಾಸಿಗಳು ನಾವು ದೇವ ಜನರನ್ನ ಇಷ್ಟಪಡ್ಬೇಕು. ಯಾಕೆ ಒಬ್ರು ಆಮೇಲೆ ಹೇಳ್ದೆ ಇಲ್ಲ, ಯಾಕೆ ಡೈಲಾಗ್ ಹೊಡೆದಾಕಿದ್ದೀರೋ, ಯಾರು ಸ್ತೋತ್ರ ಹೇಳಿಲ್ಲ. ನಾವು ಮಾತಕ್ ಮುಂಚೆ ಒಂದು ಡೈಲಾಗ್ ಹೊಡೆದ್ಬಿಡ್ತೀವಿ. ಯಾರೋ ಒಬ್ರು ಹೇಳಿದ್ರು ಯಾವ ಪಾಸ್ಟು ಸರಿ ಇಲ್ಲ ಅಂತ. ನಾನ್ ಚಿಂತೆ ಮಾಡಿದೆ, ಯಾರೋ ಮಾಡಿದಕ್ಕೆ ಎಲ್ಲಾ ಪಾಸ್ಟನ್ನ, ಯಾರೋ ಒಬ್ರು ಮಾಡಿದಕ್ಕೆ ಎಲ್ಲ ಭಯ ಭಕ್ತಿಯಿಂದ ಊಟ ಬಿಟ್ಟು ನೀರ್ ಬಿಟ್ಟು ಕಷ್ಟ ಬಿಟ್ಟು ಸೇವೆ ಮಾಡೋ ಪಾಸ್ಟ್ ಇದ್ದಾರೆ. ಯಾರೋ ಒಬ್ರು ತಪ್ಪು ಮಾಡಿದ್ರೆ ಎಲ್ಲಾರನ್ನೂ ಒಬ್ರು ಸೇರಿಸ್ಬಿಡೋದು. ನಾನು ಯಾವಾಗ ನಾನು ಹೇಳ್ತೇನೆ, ಎಲ್ಲರನ್ನೂ ಒಂದೇ ರೀತಿ ಚಿಂತೆ ಮಾಡಬಾರ್ದು. ಅವ್ರು ಒಂದೇ ಒಂದು ಮಾತು ಹೇಳಿದೆ, ನಮ್ಮ ಬೈಬಲ್ ಅಲ್ಲಿ ಕೀರ್ತನೆ ಏನ್ ಹೇಳುತ್ತೆ ಗೊತ್ತಾ, ದೇವ ಜನರಿಗೆ ಇಷ್ಟ ವಿಶ್ವಾಸಿಗಳು ಭಕ್ತರುಗಳು ಆರಾಧನೆ ಮಾಡೋರು. ಇವತ್ತು ನಾನು ನನ್ನ ಬಾಯಲ್ಲಿ ಒಂದು ಕಾಲದಲ್ಲಿ ಹೇಳಕ್ ಆಗಲ್ಲ ಏನಂತ, ಯಾವ ವಿಶ್ವಾಸಿಗಳು ಸರಿ ಇಲ್ಲ ಅಂತ ಹೇಳಕ್ ಆಗಲ್ಲ. ಅದ್ರ ಅರ್ಥ ಅವ್ರನ್ನ ಸರಿಪಡಿಸ್ಬೇಕಾಗಿರೋ ಕರ್ತವ್ಯ ನಾನೇ. ಇವತ್ತು ನಿನ್ ಪಕ್ಕದಲ್ಲಿರೋ ವಿಶ್ವಾಸಿ ನೀನ್ ಸರಿ ಇಲ್ಲ ಅಂತ ಹೇಳಿದ್ರೆ ಅದ್ರ ಅರ್ಥ ಮಾಡ್ಕೊಳ್ಬೇಕು, ನೀನೇ ಅದ ಕಾರಣ ಏನಂದ್ರೆ ನೀನ್ ಸರಿಪಡಿಸ್ಬೇಕಾಗಿತ್ತು. ಯಾಕೆ ಸ್ತೋತ್ರ ಹೇಳದೇ ಇಲ್ಲ. ವರ್ಷದ ಕೊನೆಯಲ್ಲಿ ಇಂಥ ಮೆಸೇಜ್ ಅಪ್ಪ, ಅಷ್ಟು ಹೊಸ ವರ್ಷಕ್ಕೆ ಹೋಗ್ಬೇಕಾದ್ರೆ ಬೇಕಿತ್ತು ಸ್ವಲ್ಪ. ಅದರಿಂದಲೇ ನಾನು ಯಾವಾಗಲೂ ನಾನು ಹೇಳ್ತೇನೆ, ವಿಶ್ವಾಸಿಗಳಾದಂತ ನಾವುಗಳು, ನಾವು ಅರಿವು, ಏನ್ ಅರಿವು, ನಮ್ಮ